ಹಲೋ ಫ್ರೆಂಡ್ಸ್, ಏನು ಮಾಡ್ತಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ವೀಡಿಯೋದಲ್ಲಿ ಸಿಂಪಲ್ಲಾಗಿ ಕುರ್ತಿ ಕಟ್ಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್. ಇದು ನಮ್ಮ ಕ್ಲೈಂಟಿದು ಕುರ್ತಿ. ಈ ಬಟ್ಟೆ ಬಂದುಬಿಟ್ಟು ಕಾಟನ್ ಅಲ್ಲ, ಇದೂ ಅಲ್ಲ ಫ್ರೆಂಡ್ಸ್. ಇದು ಲೈಕ್ರಾ ಅಂತ ಅಂತಾರೆ. ಸ್ಟ್ರೆಚಬಲ್ ಇದೆ ನೋಡಿ, ಇದು ಸ್ಟ್ರೆಚಬಲ್ ಇದೆ. ಸ್ಟಿಚಿಂಗ್ ಕೊಡೋದು ಕಷ್ಟ. ಇದಕ್ಕೆ ನಾವು ಫುಡ್ ಚೇಂಜ್ ಮಾಡಿಕೊಂಡು ಹೊಲಿಬೇಕು. ಇದಕ್ಕೆ ಅವರಿಗೆ ಲೈನಿಂಗ್ ಹಾಕೋಕ್ಕೆ ಇಷ್ಟ ಇಲ್ಲ, ಆಯಿತಾ? ಇದಕ್ಕೆ ಲೈನಿಂಗ್ ಬೇಡ ಅಂತೆ. ಇದು ಕೂಡ ಲೈಕ್ರಾ ಫ್ಯೂಸಿಂಗ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಇದು ಸಾಫ್ಟ್ ಆಗಿದೆ, ಬಟರ್ ಸಾಫ್ಟ್ ಇದೆ. ಈ ಲೈಕ್ರಾ ಫ್ಯೂಸಿಂಗ್ನ ಅದಕ್ಕೆ ನಾನು ಐರನ್ ಮಾಡಿ ಅಂಟಿಸ್ಬಿಟ್ಟು ಹೊಲಿಬೇಕು ಫ್ರೆಂಡ್ಸ್. ಇದು ಲೈಕ್ರಾ ಫ್ಯೂಸಿಂಗ್ ನಾರ್ಮಲಾಗಿ ಬ್ಲೌಸಿಗೆ ಬರುತ್ತಲ್ಲ, ಆ ಥರ ಇಲ್ಲ ಫ್ರೆಂಡ್ಸ್. ಇದು ಬಾರ್ಡ್ರಿಗೆ ಇಷ್ಟೇ ನಮಗೆ ಗಮ್ ಇದೆ, ಒಳಗಡೆ ಏನೂ ಇಲ್ಲ. ಸೊ ಅದನ್ನು ನೋಡಿಕೊಂಡು ಇವಾಗ ಸ್ಟಿಚ್ ಮಾಡಬೇಕು. ಇವಾಗ ಇದ್ರ ಜೊತೆಗೆ ಇದನ್ನು ಐರನ್ ಮಾಡ್ಕೊಂಬಂದು ಕಟಿಂಗ್ದು ಸ್ಟಿಚಿಂಗ್ದು ನೀಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಬಿಗಿನರ್ ಯಾರಿಗೆ ಟೈಲರ್ ಗೊತ್ತಿಲ್ಲ ಅಂಥವ್ರು ಕೂಡ ನೀವು ಇದು ನೋಡ್ಕೊಂಡ್ಬಿಟ್ಟು, ಈ ವಿಡಿಯೋ ನೋಡಿಬಿಟ್ಟು ನೀವು ನಿಮ್ಮ ಕುರ್ತಿ ನೀವು ಹೊಲ್ಕೋಬೋದು ಫ್ರೆಂಡ್ಸ್. ಅಷ್ಟು ಈಸಿ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಅಂದರೆ ಅರ್ಥ ಆಗೋದು. ಸುಮ್ಮನೆ ಸ್ಕಿಪ್ ಮಾಡಿಬಿಡಬೇಡಿ, ಪೂರ್ತಿ ನೋಡಿ. ನಿಮಗೆ ಒಂದು ಸ್ಟಿಚಿಂಗ್ ವಿಡಿಯೋ ಕಲ್ತಂಗಾಗುತ್ತೆ. ನೀವೇ ಸಿಂಪಲ್ಲಾಗಿ ಹೊಲ್ಕೋಬೋದು. ಅಷ್ಟು ನೀಟಾಗಿ ನಿಧಾನಕ್ಕೆ ಹೇಳ್ತೀನಿ, ನೋಡಿಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದುಡ್ಡು ಕೂಡ ಉಳಿಯುತ್ತೆ. ಓಕೆನಾ? ಪೂರ್ತಿ ನೋಡಿ ಫ್ರೆಂಡ್ಸ್. ಇವಾಗ ಈ ಬಟ್ಟೆನ ಈ ಲೈಕ್ರಾ ಫ್ಯೂಸಿಂಗಿಗೆ ಅಟ್ಯಾಚ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡೋಣ ಹೇಗಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ, ನೋಡೋಣ ಫ್ರೆಂಡ್ಸ್ ಹೇಗಾಗುತ್ತೆ ಅಂತ. ಇದು ಲೈಕ್ರಾ ಕ್ಲಾತು, ಇದು ಲೈಕ್ರಾ ಫ್ಯೂಸಿಂಗ್ ಫ್ರೆಂಡ್ಸ್. ಇದು ಬಾರ್ಡ್ರಿಗೆ ಅಷ್ಟೇ ಇದೆ. ಸೊ ಐರನ್ ಮಾಡ್ಕೊಂಬರ್ತೀನಿ. ಐರನ್ ಆಯಿತೋ ಇಲ್ಲೋ ನನಗೂ ಗೊತ್ತಾಗಲ್ಲ, ನಿಮಗೆ ತೋರಿಸ್ತೀನಂತೆ ಬಂದು. ನೋಡಿ ಫ್ರೆಂಡ್ಸ್, ಪನ್ನ ತುಂಬ ದೊಡ್ಡದಿದೆ. ಇದು ಲೈಕ್ರಾ ಫ್ಯೂಸಿಂಗ್ದು ಪನ್ನ ತುಂಬ ದೊಡ್ಡದಿದೆ. ನನಗಿದು ಮೊಬೈಲಲ್ಲಿ ಲೆಂತ್ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ದೊಡ್ಡದಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸ್ಟಿಚ್ ಆಗುತ್ತೆ ಇಲ್ಲ ನೋಡೋಣ ಫ್ರೆಂಡ್ಸ್. ಇದಕ್ಕೆ ನೋಡಿ ಫ್ರೆಂಡ್ಸ್, ಇವಾಗ ಲೈಕ್ರಾನ ನಾನು ಪಿನ್ ಹಾಕಿ ಸೇಫ್ಟಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಎರಡು ಸಾಫ್ಟ್ ಬಟ್ಟೆ ಆಗಿರೋದ್ರಿಂದ. ಇದು ಲೈಕ್ರಾ ಕ್ಲಾತು, ಇದು ಲೈಕ್ರಾ ಲೈನಿಂಗ್. ಸೊ ನಮಗೆ ಇದು ಎರಡು ಜಾರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಈ ಥರ ಪಿನ್ಸ್ ಹಾಕ್ಬಿಟ್ಟು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಈ ಥರ ಪಿನ್ಸ್ ಹಾಕಿ, ಈ ಥರ ಪಿನ್ಸ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೊಡಿ ಫ್ರೆಂಡ್ಸ್. ನೋಡಿ, ಒಂದು 2 ಇಂಚ್ ಬಿಡಿ, ಯಾಕಂದರೆ ಇಲ್ಲೇ ನಮಗೆ ಗಮ್ ಇರೋದು. ಇಷ್ಟೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅವರು. ಸೊ ಇಷ್ಟೇ ಇರೋದ್ರಿಂದ ನಮಗೆ ಅಷ್ಟು ಜಾಗ ಬಿಟ್ಟು ಇಲ್ಲಿ ಪಿನ್ಗಳು ಹಾಕ್ಕೊಂಡು ಸೇಫ್ಟ್ ಮಾಡ್ಕೋಬೇಕು. ಸೇಫ್ಟಾಗಿ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಷ್ಟು ಎಕ್ಸ್ಟ್ರಾ ಇದೆ ಇವಾಗ ಲೈಕ್ರಾ. ನಮಗೆ ಅದೇನು ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡಿಬಿಡೋಣ. ಇದಿಷ್ಟು ಅವಾಗಲೇ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಲೈಕ್ರಾ ಕ್ಲಾತಿಗೆ ಪಿನ್ನಿಂದ ಸೇಫ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಕಟ್ ಮಾಡಿ ನಿಮಗೆ ಐರನ್ ಮಾಡಿ ತೋರಿಸ್ತೀನಿ ಹೇಗಾಯಿತು ಅಂತ. ನೋಡಿ ಫ್ರೆಂಡ್ಸ್, ನಿಮ್ಗೆ ಅವಾಗ ಹೇಳಿದ್ನಲ್ವ, ಐರನ್ ಮಾಡೋದು ತೋರಿಸ್ತೀನಿ. ಇದೆ ಐರನ್ಗೆ ನಾವೆರಡು ಜೋಡಿಸಿಟ್ಕೊಂಡಿದ್ದೀವಿ. ಸೇಫ್ಟಿ ಪಿನ್ ಹಾಕೋತೀವಿ ಫ್ರೆಂಡ್ಸ್, ಯಾಕಂದರೆ ಎರಡು ಜಾರುತ್ತೆ, ನಮಗೆ ಕೈಗೆ ಸಿಗೋಲ್ಲ. ಸೊ ಸೇಫ್ಟಿ ಪಿನ್ಸ್ಗಳು ಹಾಕ್ಕೊಂಡು ಕರೆಕ್ಟಾಗಿ ಜೋಡಿಸ್ಕೊಡಿ ಫ್ರೆಂಡ್ಸ್. ಎರಡೂ ಲೆವೆಲ್ಲಾಗಿರಬೇಕು. ಐರನ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಪೂರ್ತಿ ಐರನ್ ಇರೋಲ್ಲ ಫ್ರೆಂಡ್ಸ್. ಓನ್ಲಿ ಬಾರ್ಡ್ರಿಗೆ ಅಷ್ಟೇ ಇರುತ್ತೆ. ಸೊ ಬಾರ್ಡ್ರಿಗೆ ಅಷ್ಟೇ ಇರೋದ್ರಿಂದ ನೀವು ಬಾರ್ಡ್ರ್ ಅಷ್ಟೇ ಮಾಡಿದ್ರೇ ಸಾಕು ಫ್ರೆಂಡ್ಸ್. ಇದು ಬಾರ್ಡ್ರ್ ಅಷ್ಟೇ ನೀವು ಒತ್ಕು ಮಾಡಿಬಿಟ್ರೆ ನಿಮಗೆ ಫಿಕ್ಸ್ ಆಗಿಬಿಡುತ್ತೆ. ಅದು ತೋರಿಸ್ತೀನಿ ಫ್ರೆಂಡ್ಸ್, ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಇದು ಆಯಿತಾ? ಇವಾಗ ಇಲ್ಲೆಲ್ಲ ಪಿನ್ಸ್ ಎಲ್ಲ ಇದಾಗಿದೆ. ನೋಡೋಣ, ಫಿಕ್ಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ. ಸ್ವಲ್ಪನೇ ಎದ್ದೇಳ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಜಸ್ಟ್ ಬಾರ್ಡ್ರಿಗೆ ಅಷ್ಟೇ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಫಿಕ್ಸ್ ಆಗಿದೆ ಫ್ರೆಂಡ್ಸ್. ಇದು ನೀವು ವಾಶ್ ಮಾಡಿದರೆ ಹೇಳಲ್ಲ ಫ್ರೆಂಡ್ಸ್, ಯಾಕಂದರೆ ಸ್ಟಿಚ್ ಮತ್ತೆ ನಾವು ಒಲೆ ಮುಂದೆ ಸ್ಟಿಚ್ ಹಾಕ್ತೀವಲ್ವಾ, ನೀವು ವಾಶ್ ಮಾಡೋ ಮುಂದೆ ಕೂಡ ಹೇಳಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸ್ಟಿಚ್ ಆಗಿದೆ. ಓನ್ಲಿ 2 ಇಂಚ್ ಫ್ರೆಂಡ್ಸ್. ಇದು ಮೇಲ್ಗಡೆ 2 ಇಂಚ್ ಕೊಟ್ಟಿರ್ತಾರೆ. ಇಷ್ಟೇ ನಾವು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕಟ್ಟಿಂಗ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಇದು ತುಂಬ ಲಾಂಗ್ ಪ್ರಾಸೆಸ್ ಫ್ರೆಂಡ್ಸ್. ಇದು ನೀವು ಲೈಕ್ರಾ ಬಟ್ಟೆ ಲೈಕ್ರಾ ಹಾಕಿ ಹೊಲಿರೆ ಅಂತ ಹೇಳಿದವರಿಗೆ ನೀವು 100 ರೂಪೀಸ್ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇದು ನಾವು ಲೈನಿಂಗ್ ಹಾಕಿ ಕಟ್ ಮಾಡಿ ಹೊಲ್ಬಿಡ್ಬೋದು ಫ್ರೆಂಡ್ಸ್. ಇದು ಫಿಕ್ಸ್ ಮಾಡಿ ಅದನ್ನು ಕೂರಿಸಿ ಐರನ್ ಮಾಡಿ ಅವನ್ನೆಲ್ಲ ಮಾಡೋದೇ ದೊಡ್ಡ ಒಂದು ದಿನ ಬೇಕಾಗುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೂತಿದೆ ಲೈಕ್ರಾ ಕ್ಲಾತ್ ಜೊತೆಗೆ ಲೈಕ್ರಾ ಲೈನಿಂಗ್ ಫ್ರೆಂಡ್ಸ್. ಇದು ಬಟ್ ನೀವೇನಂದರೆ ಮೇಯ್ನಾಗಿ ಸೇಫ್ಟಿ ಪಿನ್ಸ್ ಹಾಕ್ಕೊಡಿ ಫ್ರೆಂಡ್ಸ್ ಫಸ್ಟು, ಇಲ್ಲಾಂದರೆ ಕೈ ಜಾರ್ತಾ ಹೋಗುತ್ತೆ. ಪೂರ್ತಿ ಕಂಪ್ಲೀಟ್ ಐರನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಈ ಥರ ಇಟ್ಕೊಂಡು ಐರನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಪೂರ್ತಿ ಫುಲ್ ಕ್ಲಾತಿಗೆ ನೀವು ಐರನ್ ಮಾಡ್ಕೋಬೇಕು. ಪಿನ್ನ ಸಹ ಇದ್ರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಐರನ್ನಿಂಗ್ ಈ ಥರ ಮಾಡ್ತಾಯಿದ್ದೀರಿ ನೀವು ಐರನ್ ಸ್ಟ್ಯಾಂಡ್ ಮೇಲೆ ಅಂದರೆ ಸ್ವಲ್ಪ ಅದ್ರ ಜೊತೆಗೇ ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಏನಾಗುತ್ತೆ, ನಮಗೆ ಸ್ಲಿಪ್ ಆಗೋಲ್ಲ. ಕೆಲವೊಂದು ಈ ಥರ ಅದಕ್ಕೇ ಪೂರ್ತಿ ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೂ ಒಳಗಡೆ ಪೂರ್ತಿ ಫಿಕ್ಸ್ ಆಗಲಿ. ಸ್ವಲ್ಪ ಐರನ್ ಆಗತ್ತನ ಸ್ವಲ್ಪ ಫಿಕ್ಸ್ ಆಗಲಿ ಫ್ರೆಂಡ್ಸ್. ಅವಾಗ ಏನಾಗುತ್ತೆ, ನಮಗೆ ಬಟ್ಟೆ ನೀಟಾಗಿರುತ್ತೆ, ರಿಂಕಲ್ಸ್ ಬರೋಲ್ಲ. ನೀಟಾಗಿ ಮಾಡಿದರೆ ನಿಮಗೆ ಹೊರಗಡೆ ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್. ಚೆನ್ನಾಗಿ ಪ್ರೆಸ್ ಮಾಡಿ ಫ್ರೆಂಡ್ಸ್. ಬಾರ್ಡ್ರಿಗೆ ಅಷ್ಟೇ ಇರೋದ್ರಿಂದ ಚೆನ್ನಾಗಿ ಪ್ರೆಸ್ ಮಾಡಿ. ಈ ಥರ ನಿಮಗೆ ಐರನ್ದು ಬಟ್ಟೆ ಸುಡಬಾರ್ದು ಅಂತೇಳಿ ಸಿಗುತ್ತೆ ಫ್ರೆಂಡ್ಸ್. ಇದು ಐರನ್ ಪ್ರೊಟೆಕ್ಟರ್ ಅಂತ, ಅದನ್ನು ತೊಗೊಳ್ಳಿ ನೀವು. ಇಲ್ಲಾಂದರೆ ಬಟ್ಟೆಗಳು ಐರನ್ ನಾವು ಟೈಲರಿಗೆ ಏನಾಗುತ್ತೆ, ಕೆಲವೊಂದು ಸಿಲ್ಕ್ ಬಟ್ಟೆ ಬರುತ್ತೆ ಹೊಲಿಲಿಕ್ಕೆ, ಸಾಫ್ಟ್ ಬಟ್ಟೆ, ಆಮೇಲೆ ಜಿಯೋಜೆಟ್ ಬಟ್ಟೆ, ಅವನ್ನೆಲ್ಲ ನಮಗೆ ಐರನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಏನಾದರೂ ನಾವು ಹೆಚ್ಚು ಕಮ್ಮಿ ಹೀಟ್ ಇಟ್ಟು ಅದ್ರ ಮೇಲೆ ಬಟ್ಟೆ ಮೇಲೆ ಇಟ್ಬಿಟ್ರೆ ಸುಟ್ಟೋಗೋ ಚಾನ್ಸ್ ಬರುತ್ತೆ. ಕ್ಲೈಂಟ್ಸಿಗೆ ಏನು ಮಾಡೋಕ್ಕೆ ನಾವು ಪಾಪ ಅವರು ಬೇಜಾರು ಮಾಡ್ಕೊತಾರೆ, ನಮಗೂ ಬೇಜಾರಾಗುತ್ತೆ. ಅದಕ್ಕೆ ಈ ಥರ ಐರನ್ ಸಿಲಿಕಾನ್ ಕ್ಯಾಪ್ ಅಂತ ಬರುತ್ತೆ, ಐರನ್ದು ತೊಗೊಂಡು ಹಾಕೊಂಬೇಡಿ ಫ್ರೆಂಡ್ಸ್. ಇದ್ರ ಎಷ್ಟು ಚೆನ್ನಾಗಂದರೆ ನೀವು ಎಷ್ಟು ಹೀಟ್ ಮಾಡಿ ಹಾಕಿದ್ರೂ ಬಟ್ಟೆ ಎಷ್ಟೇ ಸ್ಮೂತ್ ಇದ್ರೂ ಅದು ಏನೂ ಆಗಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಐರನ್
ನೋಡಿ ಫ್ರೆಂಡ್ಸ್, ಈ ಥರ ಐರನ್ ಮಾಡಬೇಕು. ಪೂರ್ತಿ ಫಿಕ್ಸ್ ಮಾಡಿಕೊಂಡ್ರೆ ಪಿನ್ನ ಹಾಕ್ಕೊಂಡಿದ್ದೀರ ಬೀಳಬಾರ್ದು ಅಂತೇಳಿ ಇದಕ್ಕೂ ಸೇರಿಸಿ ಈ ಥರ ಇಟ್ಕೊಂಡು ಐರನ್ ಮಾಡಿ ಫ್ರೆಂಡ್ಸ್. ಹೇಗಾಯ್ತು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಇಷ್ಟು ದೊಡ್ಡ ಪನ್ನ. ಇಷ್ಟು ದೊಡ್ಡ ಪನ್ನಕ್ಕೆ ಲೈಕ್ರಾ ಹಾಕಿದ್ದೀವಿ ನೋಡಿ. ಇದು ನೋಡಿ, ಇದು ಲೈಕ್ರಾ, ಇದು ಬಂದ್ಬಿಟ್ಟು ಕ್ಲಾತ್. ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ, ಅಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಹತ್ತಿರದಿಂದ ತೋರಿಸ್ತೀನಿ. ಇದು ಮೇನ್ ಕ್ಲಾತ್ ಫ್ರೆಂಡ್ಸ್, ಇದು ಮೇನ್ ಫ್ಯಾಬ್ರಿಕ್, ಇದು ಲೈಕ್ರಾ. ಎಷ್ಟು ಚೆನ್ನಾಗಿ ಫ್ಯೂಸ್ ಆಗಿದೆ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಎತ್ತಂಗಿಲ್ಲ, ಚೂರು ಎದ್ದೇಳೋದಿಲ್ಲ, ಅಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ. ಒಳ್ಳೆ ಲೈಕ್ರಾ ಫ್ರೆಂಡ್ಸ್. ಬಟ್ ಏನಂದರೆ ಹಚ್ಚು ಮುಂದೆ ಅಷ್ಟೇ ನಮಗೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಆಮೇಲೆ ಮಾತ್ರ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಿಮ್ಮ ನೆಲದ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇದು ಇವಾಗ ಲೈಕ್ರಾ ಎಲ್ಲ ಫಿಕ್ಸ್ ಆಗಿದೆ, ಲೈಕ್ರಾ ಎಲ್ಲ ಫಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ, ನೀವು ಕಿತ್ತಿದ್ರೂ ಕೀಳಲ್ಲ ಫ್ರೆಂಡ್ಸ್. ಬಾರ್ಡ್ರಿಗಷ್ಟೇ ಫ್ರೆಂಡ್ಸ್, ಇಷ್ಟೇ 2 ಇಂಚ್ ಅಷ್ಟೇ ನಮಗೆ ಸಿಗುತ್ತೆ. ಇದು ಗಮ್ಮು ಈ ಕಡೆ ಎಲ್ಲ ಇರಲ್ಲ, ಯಾಕಂದರೆ ನಾವು ಸ್ಟಿಚ್ಚಿಂಗ್ ಮಾಡಿಬಿಡ್ತೀವಲ್ಲ, ಹೋಗ್ಬಿಡುತ್ತೆ. ಇದು ಗಮ್ ಮಾಡೋ ಕಾರಣ ನಾವು ಸ್ಟಿಚ್ಚಿಂಗ್ ಮಾಡೋ ಟೈಮಲ್ಲಿ ಜಾರಬಾರ್ದು ಅಂತ ಅಷ್ಟೇ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಲ್ಲ ಪೂರ್ತಿ ಫಿಕ್ಸ್ ಆಗಿದೆ. ಇದು ಫುಲ್ 2 ಮೀಟ್ರ್ ಇದೆ ಫ್ರೆಂಡ್ಸ್ ಇದು ಕ್ಲಾತು. ಇದು ಲೈಕ್ರಾ ಫ್ಯೂಸಿಂಗ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಲೈಕ್ರಾ ಫ್ಯೂಸಿಂಗ್ ನೋಡಿ ಫ್ರೆಂಡ್ಸ್. ನಾನು ಪಿನ್ನಗಳನ್ನು ಹಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಅದು ಬಟ್ಟೆ ಇದಾಗಬಾರ್ದು ಅಂತೇಳಿ. ನೋಡಿ ಫ್ರೆಂಡ್ಸ್, ಇದು ಫ್ಯೂಸಿಂಗು ಎಷ್ಟು ಚೆನ್ನಾಗಿ ಕೂತಿದೆ. ನೀವೇನು ಮಾಡಿದರೂ ಅದು ಹೊರಗೆ ಬರೋಲ್ಲ, ಅಷ್ಟು ಚೆನ್ನಾಗಿ ಕೂತಿದೆ. ಇದೇನು ಅಂದರೆ ನಿಮಗೆ ಸ್ಟಿಚ್ಚಿಂಗ್ ಮಾತ್ರ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಇದು ನಾನು ಬ್ಲೌಸ್ಗಳಿಗೆ ಹಾಕಿದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಬ್ಲೌಸ್ಗಳಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಬಟ್ ಚೂಡಿದಾರಕ್ಕೆ ಹಾಕ್ತಾ ಇರೋದಿದೆ ಫಸ್ಟ್ ಟೈಮು. ಅವ್ರಿಗೆ ಅದೇ ಇಷ್ಟ ಅಂತೆ, ಲೈನಿಂಗ್ ಸ್ವಲ್ಪ ದಪ್ಪ ಆಗುತ್ತೆ, ನೀವು ಇದೇ ಹಾಕಿ ಅಂತ ಹೇಳಿದರು. ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಇದು ನಿಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಪ್ರತಿಯೊಂದು ಸ್ಟೆಪ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಇಂಥ ಸಾಫ್ಟ್ ಕ್ಲಾತ್ ಇರುತ್ತೆ ಫ್ರೆಂಡ್ಸ್. ಇದು ಎಷ್ಟು ಸಾಫ್ಟ್ ಇದೆ ಅಂದರೆ ಲೈಕ್ರಾಕ್ಕಿಂತ ಇನ್ನೂ ಸಾಫ್ಟ್ ಇದೆ ಫ್ರೆಂಡ್ಸ್. ಇದು ಲೈಕ್ರಾ ಫ್ಯೂಸಿಂಗ್, 2 ಜಾರುತ್ತೆ. ನೀವು ಐರನ್ ಮಾಡೋಕ್ಕಷ್ಟೇ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಆಮೇಲೆ ಫಿಕ್ಸ್ ಎಲ್ಲ ಆದಮೇಲೆ ಅದನ್ನು ಫೋಲ್ಡ್ ಮಾಡಿ ಕಟ್ಟಿಂಗ್ ಮಾಡಿ ನೀಟ್ ಫಿನಿಶಿಂಗ್ ಮಾತ್ರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಎಲ್ಲನೂ ಲೈಕ್ರಾನೇ ಫಿಕ್ಸ್ ಆಗಿದೆ. ಅದು ಪೂರ್ತಿ ಲೈಕ್ರಾ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ. ಅದಕ್ಕೇ ರೆಡಿಮೇಡ್ ಅಂಗಡಿಯಲ್ಲಿ ಇದೇ ಥರನೇ ಅವರು ಲೈಕ್ರಾ ಫ್ಯೂಸಿಂಗ್ ಹಾಕಿ ಹೊಲಿತಾರೆ ಫ್ರೆಂಡ್ಸ್. ಹಾಗಾಗಿ ಅದು ಫಿಟ್ಟಿಂಗು ಆಮೇಲೆ ನೀಟಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ನೀವು ಲೈಕ್ರಾ ಫ್ಯೂಸಿಂಗ್ ಉಪಯೋಗಿಸ್ಕೊಂಡು ಇಂಥ ಕ್ಲಾತಿಗೆ ಚೂಡಿದಾರ, ಅಂಬ್ರೆಲಾ ಡ್ರೆಸ್ ಎಲ್ಲ ಹೊಲಿಸ್ಕೋಬೋದು ಫ್ರೆಂಡ್ಸ್, ಸೂಪರ್ ಆಗುತ್ತೆ. ಇದ್ರ ಕಟ್ಟಿಂಗ್ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ತುಂಬ ಲೆಂತ್ ಆಗಿಬಿಡುತ್ತೆ. ಇವತ್ತು ಲೈಕ್ರಾ ಮೆಟೀರಿಯಲಿಗೆ ಲೈಕ್ರಾ ಲೈನಿಂಗ್ ಫ್ಯೂಸಿಂಗ್ ಹೇಗಾಯ್ತು ಅಂತ ನೋಡಿದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಫೋಲ್ಡ್ ಮಾಡಿ ಕಟ್ಟಿಂಗ್ ಹೇಗೆ ಮಾಡಬೇಕು ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು, ಒಂದು ಸಬ್ಸ್ಕ್ರಿಪ್ಷನ್ನು, ಒಂದು ಶೇರು ನಮ್ಮಂಥ ಕ್ರಿಯೇಟರ್ಸಿಗೆ ವಿಡಿಯೋ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಕೊಡುತ್ತೆ ಫ್ರೆಂಡ್ಸ್. ಸಣ್ಣ ಪುಟ್ಟದಂತ ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು, ಒಂದು ಸಬ್ಸ್ಕ್ರೈಬು ನಮ್ಮ ಈ ಹಾರ್ಡ್ ವರ್ಕಿಗೆ ಸ್ವಲ್ಪ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಲೈಕ್ರಾ ಬಗ್ಗೆ ಹೇಳ್ತೀನಿ. ನಾರ್ಮಲಾಗಿ ನಾವು ಬ್ಲೌಸಿಗೆ ಹಾಕೋ ಲೈಕ್ರಾಗಳಿಗೆ ಬ್ಯಾಕ್ ಸೈಡು ಸ್ವಲ್ಪ ಗಮ್ಮು ಕಾಣಿಸುತ್ತೆ ಫ್ರೆಂಡ್ಸ್, ಡಾಟ್ ಕಾಣಿಸುತ್ತೆ. ಬಟ್ ಇದು ಮೋರ್ ದೆನ್ 4 ಮೀಟ್ರ್ ಇದೆ ಫ್ರೆಂಡ್ಸ್, ಇದು ಲೈಕ್ರಾ ಕ್ಲಾತ್. ಸೊ ಇದೊಂಥರ ಡಿಫ್ರೆಂಟ್ ಇತ್ತು, ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ನೋಡಿದರೆ ಈ ಥರ ಇದೆ ಫ್ರೆಂಡ್ಸ್, ಜಿಗ್ಜಾಗ್ ಇದೆ. ಇಲ್ಲಿ ರಫ್ ಇದೆ, ಇಲ್ಲಿ ಸ್ಮೂತ್ ಇದೆ. ಸೊ ನಾನು ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಫ್ರೆಂಡ್ಸ್, ಇದು ಅಂಟುತ್ತೋ ಇಲ್ಲೋ, ಏನು ಮಾಡೋದು, ಏನೋ ಹಂಗೆ ಸ್ಟಿಚ್ ಮಾಡೋಣ ಏನೋ ಅಂತ ಅಂದ್ಕೋತಾನೆ ನಿಮ್ಮ ಜೊತೆಗೆ ನಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು
ಮೋರ್ ದ್ಯಾನ್ 4 ಮೀಟರ್ ಲೈಕ್ರಾ ಫ್ರೆಂಡ್ಸ್ ಇದು. ಬಟ್ ನಾವು ಬ್ಲೌಸಿಗೆ ಹಾಕೋ ಲೈಕ್ರಾಕ್ಕಿಂತ ಇದು ಡಿಫ್ರೆಂಟ್ ಇದೆ ಫ್ರೆಂಡ್ಸ್. ಇದು ಒಂಥರ ನೆಟ್ ಥರನೇ ಬರುತ್ತೆ. ಇಲ್ಲಿ ಮಧ್ಯಕ್ಕೆನು ಗಮ್ ಇರೋಲ್ಲ, ಬಾರ್ಡ್ರಿಗೆ 2 ಇಂಚ್ ಮಾತ್ರ ಚೆನ್ನಾಗಿ ಗಮ್ ಇರುತ್ತೆ ಫ್ರೆಂಡ್ಸ್. ನೀವು ಪ್ರೆಸ್ ಮಾಡಿಬಿಟ್ಟು ಬಟ್ಟೆಗೆ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಇದು ಮಧ್ಯಕ್ಕೆ ನನಗೇನು ಗಮ್ ಇದೆ ಅಂತ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್, ಒಂಥರ ನೆಟ್ ಥರ ಇದೆ ಇದು. ನೋಡಿ ಫ್ರೆಂಡ್ಸ್, ಇದು ಈ ಥರ ಇದೆ, ಡಿಫ್ರೆಂಟಾಗಿದೆ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಇವತ್ತು. ನನ್ನ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಯಾವ ಟೈಪ್ ವೀಡಿಯೋಸ್ ಬೇಕು, ಹೇಗೆ ಬೇಕು, ಏನು ಬೇಕು ಎಲ್ಲ ನನ್ನ ಸಜೆಷನ್ ಕೊಡಿ. ಏನು ಇಂಪ್ರೂವ್ಮೆಂಟ್ ಆಗಬೇಕು ಸಜೆಷನ್ ಕೊಡಿ. ಯಾವ ಟೈಪ್ ವೀಡಿಯೋ ಇಷ್ಟಪಡ್ತೀರಾ ಕೊಡಿ. ಈ ಥರ ನನ್ನ ಬಟ್ಟೆಗಳ ಬಗ್ಗೆ, ಸ್ಟಿಚಿಂಗ್ ಬಗ್ಗೆ, ಕ್ರಾಚೆಟ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಪೂರ್ತಿ ನೆಟ್ಟವ, ಚೂರು ಡಾಟ್ ಇಲ್ಲಗ, ಸಾಫ್ಟ್ ನೆಟ್ ಅಷ್ಟೇ ಇದು. ಲೈಕ್ರಾದಲ್ಲೇ ಅಲ್ಲಗ. ಇಲ್ಲೂ ಇದು ಬ್ಯಾಕಲ್ಲೂ ಗಮ್ಸಿಂದ ಏನಿಲ್ಲ. ಇದು ಫ್ರಂಟ್, ಎರಡು ಸೇಮ್ ಇದಾವೆ. ಇದು ಸಾಫ್ಟ್ ನೆಟ್ ಅದಷ್ಟೇ. ಇದು ಫ್ರಂಟ್, ಇದು ಬ್ಯಾಕ್. ಆಯಿತಾ? ಇವಾಗ ಐರನ್ ಪೂರ್ತಿ ನೆಟ್ಟವ, ಚೂರು ಡಾಟ್ ಇಲ್ಲಗ, ಸಾಫ್ಟ್ ನೆಟ್ ಅಷ್ಟೇ ಇದು. ಲೈಕ್ರಾದಲ್ಲೇ ಅಲ್ಲಗ. ಇಲ್ಲೂ ಇದು ಬ್ಯಾಕಲ್ಲೂ ಗಮ್ಸಿಂದ ಏನಿಲ್ಲ. ಇದು ಫ್ರಂಟ್, ಎರಡು ಸೇಮ್ ಇದಾವೆ. ಇದು ಸಾಫ್ಟ್ ನೆಟ್ ಅದಷ್ಟೇ. ಇದು ಫ್ರಂಟ್, ಇದು ಬ್ಯಾಕ್. ಆಯಿತಾ? ಇವಾಗ ಐರನ್ ಮಾಡಿ ತೋರಿಸ್ತೀನಿ ನೋಡಿ.